ಮಫ್ತಿನ ತುಂಬ ಹೊತ್ಕೊಂಡಿದ್ರು ಆಡಿಯನ್ಸು. ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಆ ಕ್ಯಾರೆಕ್ಟರ್ನ ಅಷ್ಟು ತಗೊತಾರೆ ರಣಗಲ್ ಪಾತ್ರನ ಅಂತ. ರಣಗಲ್ ಪಾತ್ರ ಹುಟ್ಕೊತು. ಸೊ ಆವಾಗ ಜಯಣ್ಣ ಹೇಳಿದ್ದು ಪಾತ್ರ ತುಂಬ ಚೆನ್ನಾಗಿದೆ, ಇದನ್ನು ಶಿವಣ್ಣ ಮಾಡಿದ್ರೆ ಚೆನ್ನಾಗಿರುತ್ತೆ. ಶಿವಣ್ಣನ ರಜನಿಕಾಂತ್ನ ಬಿಟ್ಟರೆ ಮೇ ಬಿ ಯಾರನ್ನೂ ಊಹಿಸ್ಕೊಳಕ್ಕಾಗಲ್ಲ ಆ ಪಾತ್ರೆಯಲ್ಲಿ. ಬಟ್ ಶಿವಣ್ಣ ಈಚ್ ಶಾರ್ಟು ಅವರು ನ್ಯಾಯ ಮಾಡಿದ್ದಾರೆ. ಶಿವಣ್ಣನ ಯಾರು ಆ ರೀಪ್ಲೇಸ್ಮೆಂಟ್ ಮಾಡೋಕ್ಕಾಗಲ್ಲ. ರೀಕ್ರಿಯೇಟ್ ಮಾಡ್ಬೋದು ಬಟ್ ರೀಪ್ಲೇಸ್ಮೆಂಟ್ ಮಾಡೋಕ್ಕಾಗಲ್ಲ. ಸೊ ರಣಗಲ್ ಕ್ಯಾರೆಕ್ಟರ್ ಐ ಥಿಂಕ್ ನೋ ಬಡಿ ಕೆನ್ ರೀಪ್ಲೇಸ್. ಆ್ಯಕ್ಚುಲಿ ಪ್ರಶಾಂತ್ ಸರ್ ಹತ್ರ ಕೆಲಸ ಮಾಡಿದ್ರಿಂದ ಮುರಳಿ ಸರ್ ಸಿಕ್ಕಿದ್ರು, ಅದರಿಂದ ಮತ್ತೆ ನಮಗೆ ಶಿವಣ್ಣ ಸಿಕ್ಕಿದ್ರು, ಅದರಿಂದ ಮತ್ತೆ ರಣಗಲ್ ಆಗ್ತಾ ಇದೆ. ನಮ್ಮ ಟೇಸ್ಟ್ಗೆ ತುಂಬ ಜನ ಮ್ಯಾಚ್ ಆಗ್ತಾ ಇದ್ದಾರೆ ಅನ್ನೋದು ಒಂದು ಖುಷಿ ಅಷ್ಟೇ. ಇಲ್ಲ, ಸಿನಿಮಾಗಳು ಹೆಸರು ಮಾತ್ರ ಮಾಡುತ್ತೆ, ದುಡ್ಡು ಮಾಡಲ್ಲ. ಕೆಲವ್ರ ಜೊತೆ ಕೆಲಸ ಮಾಡಿದ್ರೆ ಅದು ಕೆಲಸ ಅನಿಸ್ಬಿಡುತ್ತೆ. ಬಟ್ ಶಿವಣ್ಣ ಜೊತೆ ಕೆಲಸ ಮಾಡಿದ್ರೆ ಅದು ಮೆಮೊರಿಯಾಗಿ ಉಳಿದ್ಬಿಡುತ್ತೆ. ಈಗ ಮಫ್ತಿ ಹಿಟ್ ಆಗೋಯ್ತಲ್ವಾ, ಮಫ್ತಿ ಹಿಟ್ ಆದಾಗ ಈಗ ಅಗೈನ್ ಅದೇ ಬ್ಲ್ಯಾಕ್ ಡ್ರೆಸ್ಸಲ್ಲಿ ಮತ್ತೆ 2 hours ಸಸ್ಟೈನ್ ಮಾಡೋದು ಆಡಿಯನ್ಸ್ನ ಕಷ್ಟ. ಮಫ್ತಿಯಲ್ಲೇ ತುಂಬ ಕ್ವಶನ್ಸ್ ಇತ್ತು, ಅದಕ್ಕೆ ಒಳ್ಳೆ ಆನ್ಸರ್ ಹುಡುಕಿದ್ದೆ ರಣಗಲ್. ಅದೇ ಕತೆ ಆಗೋಯ್ತು ಅಷ್ಟೇ. ಹಾಯ್ ಹಲೋ ಕನ್ನಡ ಪಿಚ್ಚನ್ನ ಭೈರತಿ ರಣಗಲ್ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಹಾರ್ಟ್ಲಿ ವೆಲ್ಕಮ್. ನಾನು ನಿಮ್ಮ ಕಾವ್ಯ ಕೃಷ್ಣಮೂರ್ತಿ. ಈಗಾಗಲೇ ನಾವು ಸಾಕಷ್ಟು ಟೆಕ್ನಿಷಿಯನ್ಸ್ ಅನ್ನ, ಜೊತೆಗೆ ಸಿನಿಮಾದಲ್ಲಿ ಅಭಿನಯಿಸಿರುವಂಥ ಸಾಕಷ್ಟು ಕಲಾವಿದರನ್ನ ನಾವು ಈಗಾಗಲೇ ಇಂಟರ್ವ್ಯೂ ಮಾಡಿದ್ವಿ. ಸಾಕಷ್ಟು ವಿಚಾರಗಳನ್ನ ನಿಮಗೆ ತಿಳಿಸುವಂಥ ಪ್ರಯತ್ನ ಮಾಡಿದ್ದೀವಿ. ಈಗ ಮೇನ್ ಚಾಪ್ಟರ್ ಅಂದರೆ ಭೈರತಿ ರಣಗಲ್ ಸೃಷ್ಟಿಕರ್ತರಾದಂಥ ನರ್ತನ್ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಸಾಕಷ್ಟು ವಿಚಾರ ಇದೆ ಮಾತನಾಡೋದು. ಸೊ ಬನ್ನಿ ಅವ್ರನ್ನ ಮಾತನಾಡಿಸ್ತಾ ಹೋಗೋಣ. ಜೊತೆಗೆ ಮೊದಲಿಗೆ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ಳೋಣ. ಸರ್ ನಮಸ್ತೆ, ವೆಲ್ಕಮ್ ಟು ದ ಶೋ. ನಮಸ್ತೆ. ನಮಸ್ತೆ ಸರ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ಆರಾಮಾಗಿದ್ದೀನಿ. ಈ ಒಂದು ಸಂದರ್ಭ ಅಂದರೆ ಭೈರತಿ ರಣಗಲ್ ಒಂದು ದೊಡ್ಡ ಕ್ರೇಜನ್ನು ಸೃಷ್ಟಿ ಮಾಡಿಬಿಟ್ಟು ಹಾಕ್ಬಿಟ್ಟಿದ್ದಾನೆ. ಈಗಾಗಲೇ ಎಲ್ಲರೂ ವೇಟ್ ಮಾಡ್ತಾ ಇದ್ದಾರೆ, ಅಂದರೆ ಪಕ್ಕಾ ಏನೋ ಮಾಡುತ್ತೆ ಅಂತ ಹೇಳಿ ಎಲ್ರಿಗೂ ಸಾಕಷ್ಟು ಎಕ್ಸ್ಪೆಕ್ಟೇಷನ್ಸ್ ಇದೆ. ಸೊ ಈ ಸಂದರ್ಭ ಹೇಗೆ ಅನಿಸ್ತಿದೆ? ಎಷ್ಟು ಖುಷಿಯಾಗಿದ್ದೀರಿ? ಎಷ್ಟು ಜವಾಬ್ದಾರಿ ಎಷ್ಟಿದೆ ಅಂತ ಹೇಳಿ? ಖುಷಿ ಅನ್ನೋಕ್ಕಿಂತ ಜವಾಬ್ದಾರಿ. ಸೊ ಕಷ್ಟಪಟ್ಕೊಂಡು ಬಂದಿರ್ತೀವಿ. ಮಫ್ತಿನ ತುಂಬ ಹೊತ್ಕೊಂಡಿದ್ರು ಆಡಿಯನ್ಸು. ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಆ ಕ್ಯಾರೆಕ್ಟರ್ನ ಅಷ್ಟು ತಗೊತಾರೆ ರಣಗಲ್ ಪಾತ್ರನ ಅಂತ. ಸೊ ಸಿನಿಮಾ ಹಿಟ್ಟಾದಮೇಲೆ ಒಂದ್ಸಲಿ ರಣಗಲ್ ಬಗ್ಗೆ ಮಾಡಬೇಕು, ಏನಾದರೂ ಹೊಸ್ದಾಗಿ ಮಾಡಬೇಕು ಅಂದಾಗ ರಣಗಲ್ ಸ್ಟಾರ್ಟ್ ಆಯಿತು. ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆನೇ ಕ್ರೇಜ್ ಇತ್ತು ಅದು. ಸೊ ಅದು ಶುರು ಆಗಿದೆ, ಶೂಟ್ ಆಗಿದೆ, ಈಗ ರಿಲೀಸ್ಗೆ ರೆಡಿ ಇದೆ. ಸೊ ಈಗೇನು ನಾವು ಕಂಟೆಂಟ್ ಬಿಟ್ಟಿದ್ದೀವಿ, ಟ್ರೈಲರ್ ಆಗಲಿ ಸಾಂಗ್ ಆಗಲಿ ಒಳ್ಳೆ ರೆಸ್ಪಾನ್ಸ್ ತಗೊಂಡಿದೆ. ಸೊ ಆ ರೆಸ್ಪಾನ್ಸ್ ಆಗಲಿ, ಈಗ ಆಡಿಯನ್ಸ್ ಎಕ್ಸ್ಪೆಕ್ಟೇಷನ್ಸ್ ಆಗಲಿ, ಅವೆಲ್ಲ ಕೇಳ್ತಾ ಇರಬೇಕಾದ್ರೆ ಸ್ವಲ್ಪ ಒಳಗಡೆ ಭಯ ಇರುತ್ತೆ, ಅಟ್ ದ ಸೇಮ್ ಟೈಮ್ ಒಂದು ಖುಷಿ ಇರುತ್ತೆ. ಸೊ ನಾನು ರಿಸಲ್ಟ್ಗೆ ವೆಯ್ಟ್ ಮಾಡ್ತಾ ಇದ್ದೀನಿ. ನೀವು ಕೂಡ ವೆಯ್ಟ್ ಮಾಡ್ತಿದ್ದೀರಾ? ಓಕೆ ಸರ್, ಒಂದು ಮೇನ್ ಪಾಯಿಂಟ್ ಏನು ಅಂತಂದರೆ ಭೈರತಿ ರಣಗಲ್ ಆಶಯವೇನು, ಜೊತೆಗೆ ಶಿವಣ್ಣನಂತಹ ದೊಡ್ಡ ಲೆಜೆಂಡ್ನ ಪ್ರೆಸೆಂಟ್ ಮಾಡ್ತಿರೋ ರೀತಿ ತುಂಬ ಕೌತುಕವಾಗಿದೆ. ಸೊ ಏನದ್ರದ್ದು ಹಿಂದಿನ ಸೀಕ್ರೆಟು, ಅದರದ್ದು ಆಶಯ ಏನು ಅನ್ನುವಂಥದ್ದು? ಇಲ್ಲ, ಈಗ ಮಫ್ತಿ ಫಸ್ಟು ಸ್ಟಾರ್ಟ್ ಆಗಿದ್ದು ಮುರಳಿ ಸರಿಂದ. ಮುರಳಿ ಸರ್ ಸಿನಿಮಾ ಮಾಡೋಣ ಅಂದರು, ಸ್ಟಾರ್ಟ್ ಮಾಡಿದ್ವಿ. ಸೊ ಮಫ್ತಿಯಲ್ಲಿ ಒಂದು ಪಾತ್ರ ಹುಟ್ಕೊಂತು. ಕರೆಕ್ಟಾಗಿ ಇಂಟರ್ವಲ್ ಬ್ಯಾಂಗ್ಗೆ ಒಂದು ಪಾತ್ರ ಬರಬೇಕು, ಆ ಪಾತ್ರದ ಸುತ್ತ ಒಂದು ಕತೆ ತಿರುಗಬೇಕು. ರಣಗಲ್ ಸುತ್ತ ಗಣ ಅನ್ನೋ ಪಾತ್ರ, ಮುರಳಿ ಸರ್ ಪಾತ್ರ ಸುತ್ತಬೇಕು ಅಂದಾಗ, ಸೊ ವೆನ್ ವಿ ಸ್ಟಾರ್ಟೆಡ್ ದ ರೈಟಿಂಗ್ ಸ್ಟೋರಿ, ರಣಗಲ್ ಪಾತ್ರ ಹುಟ್ಕೊಂತು. ಸೊ ಆವಾಗ ಜಯಣ್ಣ ಹೇಳಿದ್ದು ಪಾತ್ರ ತುಂಬ ಚೆನ್ನಾಗಿದೆ, ಇದನ್ನು ಶಿವಣ್ಣ ಮಾಡಿದ್ರೆ ಚೆನ್ನಾಗಿರುತ್ತೆ. ಸೊ ಎನಿವೇರ್, ಎನಿ ಪ್ಲೇಸ್, ಎನಿ ಸ್ಕ್ರಿಪ್ಟ್, ನಿಮಗೆ ಪಾತ್ರ ಬರೆಯೋದು ಒಂದು ಕಡೆ ಆದರೆ ಆ ಪಾತ್ರಕ್ಕೆ ಯಾರನ್ನ ಕ್ಯಾಸ್ಟ್ ಮಾಡ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್. ಸೊ ಇದೇ ರಣಗಲ್ ಪಾತ್ರನ ಬೇರೆ ಮಾಡಿದರೆ ಮೇ ಬಿ ಅಷ್ಟು ಹತ್ತಾ ಇರಲಿಲ್ವೇನೋ. ಸೊ ಶಿವಣ್ಣನ ರಜನಿಕಾಂತ್ನ ಬಿಟ್ಟರೆ ಮೇ ಬಿ ಯಾರನ್ನೂ ಊಹಿಸ್ಕೊಳಕ್ಕಾಗಲ್ಲ ಆ ಪಾತ್ರೆಯಲ್ಲಿ. ಬಟ್ ಶಿವಣ್ಣ ಈಚ್ ಶಾರ್ಟು ಅವರು ನ್ಯಾಯ ಮಾಡಿದ್ದಾರೆ. ಸೊ ಆ ಪಾತ್ರ ಹಂಗೆ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡಿಬಿಡ್ತು. ಅದು ಅನ್ಎಕ್ಸ್ಪೆಕ್ಟೆಡ್. ಯಾವತ್ತೂ ಕೆಲವು ವಿಷಯಗಳನ್ನ ನಾವು ಪ್ಲ್ಯಾನ್ ಮಾಡಿ ಎಕ್ಸ್ಪೆಕ್ಟ್ ಮಾಡಿ ಅದು ಆಗಲ್ಲ, ಅದು ಆಗೋಗಿತ್ತು ಅಷ್ಟೇ. ಸರ್, ನೀವೇ ಹೇಳ್ದಂಗೆ ಈಗ ಗ್ಲಿಮ್ಸಸ್ ಎಲ್ಲ ನಮ್ಗೆ ನೋಡಿದಾಗ ನಮಗೆ ಅನ್ನಿಸ್ತಿರೋದು ಏನಂತಂದರೆ, ಅಂದಿನ ಮಹಾಭಾರತ ಜೊತೆಗೆ ಇಂದಿನ ಕಾನೂನು ವ್ಯವಸ್ಥೆ ಇದೆರಡು ಕೂಡ ಬ್ಲೆಂಡ್ ಮಾಡಿರುವಂಥದ್ದು. ಸೊ ಆ ಥರದ್ದೇನೋ ಒಂದು ಕಂಟೆಂಟ್ ಓರಿಯೆಂಟೆಡ್ ಅಂತ ಮೇಲ್ನೋಟಕ್ಕೆ ಕಾಣಿಸುತ್ತೆ. ಬಟ್ ಆ್ಯಕ್ಚುಲಿ ಭೈರತಿ ರಣಗಲ್ ಏನು, ಅದು ಹೌದಾ ಅಂತ? ಭೈರತಿ ರಣಗಲ್ಲು ನೀವೇನು ಮಫ್ತಿಯಲ್ಲಿ ನೋಡಿದ್ರಿ. ಸೊ ಮಫ್ತಿಯಲ್ಲಿ ತುಂಬ ಪ್ರಶ್ನೆಗಳಿತ್ತು. ಅಂದರೆ ಯಾವತ್ತಾಗಲಿ ಈಗ ನ್ಯಾಚುರಲಾಗಿ ಹೇಳಬೇಕಂದ್ರೆ, ಒಬ್ಬ ಪರ್ಸನ್ ಸಡನ್ನಾಗಿ ಲೈಮ್ ಲೈಟ್ಗೆ ಬಂದುಬಿಟ್ರೆ ಇವನು ಯಾರು ಅಂತ ಮತ್ತೆ ಹುಡುಕ್ತೀವಿ ನಾವು ಯೂಟ್ಯೂಬಲ್ಲಿ. ಸೊ ನಾರ್ಮಲಾಗಿ ಎನಿ ಪರ್ಸನ್, ಯಾರೋ ಒಬ್ಬ ಸೋಷಿಯಲ್ ಮೀಡಿಯಾದಲ್ಲಿ ಫೇಮಸ್ ಆಗಿಬಿಟ್ಟ, ಒಂದು ಒಳ್ಳೆ ಮಾತಾಡ್ದ ಅಂದರೆ ಇವನು ಹಿಂದೆ ಏನು ಮಾಡಿದ್ದ ಅಂತ. ಸೊ ಇದೇ ಥರ ರಣಗಲ್ ಯಾವಾಗ ಫೇಮಸ್ ಆಗ್ತಾರೆ, ಸೊ ರಣಗಲ್ ಹಿಂದೆ ಏನಾದರೂ ಮಾಡಬೇಕಲ್ಲ. ಸೊ ಏನಿರ್ಬೋದು, ಏನು ಮಾಡ್ಬೋದು ಅಂದಾಗ ಅದಕ್ಕೆ ಆನ್ಸರೇ
ಭೈರತಿ ರಣಗಲ್. ಸೊ ಆಶಯ ಅನ್ನೋಕ್ಕಿಂತ ಈಗ ಮಫ್ತಿಯಲ್ಲಿ ಏನಕ್ಕೆ ಗ್ಯಾಂಗ್ಸ್ಟರ್ ಆಗಿದ್ದ, ಏನಕ್ಕಾದ ಅನ್ನೋದು ಚಿಕ್ಕದಾಗಿ ಗ್ಲಿಮ್ಸ್ ಹಾಕಿದ್ವಿ. ಇವನು ಕೆಟ್ಟವನಲ್ಲ, ಒಳ್ಳೆಯವನು, ರಾಕ್ಷಸನೂ ಹೌದು, ರಕ್ಷಕನೂ ಹೌದು. ಸೊ ಫಸ್ಟ್ ರಕ್ಷಕ ಏನಾಗಿದ್ದ, ಸೊ ಈ ರಾಕ್ಷಸ ಯಾವ ಮೂಮೆಂಟಲ್ಲಿ ಆಗ್ತಾನೆ, ಅದೇ ಕತೆ. ಸರ್, ಕೆಲವೊಂದು ವಿಚಾರಗಳನ್ನ ಬಹುಶಃ ಯಾವುದು ಕೂಡ ಮರೆಯೋಕ್ಕಾಗಲ್ಲ. ಪಾತ್ರಗಳು ಕೂಡ ಅದೇ ರೀತಿ ಸೃಷ್ಟಿ ಆಗ್ಬಿಡುತ್ತೆ. ಸೊ ಆ ವಿಚಾರಕ್ಕೆ ಅಂತ ಬಂದಾಗ ಮಫ್ತಿಯಲ್ಲಿ ಶಿವಣ್ಣ ಅವರ ಆ ಒಂದು ಗೆಟಪ್ಪು, ಅವ್ರ ಕಾಸ್ಟ್ಯೂಮ್ ಇರ್ಬೋದು, ಆ ಒಂದು ಕುರ್ಚಿ ಇರ್ಬೋದು, ಇದೆಲ್ಲ ನೋಡ್ತಿದ್ದಾಗ ಅದನ್ನ ಮತ್ತೆ ಯಾರು ರೀಕ್ರಿಯೇಟ್ ಮಾಡೋದಕ್ಕಾಗಲ್ಲ, ಸಾಧ್ಯನೇ ಇಲ್ಲ. ಸೊ ಇದನ್ನ ನೀವೇ ಒಬ್ಬ ಡೈರೆಕ್ಟರ್ ಆಗಿ ಅದನ್ನ ಹೇಗೆ ಕನ್ವೆ ಮಾಡ್ತೀರಾ? ಕ್ರಿಯೇಟ್ ಮಾಡ್ಬೋದು, ಬಟ್ ಶಿವಣ್ಣನ ಯಾರು ಆ ರೀಪ್ಲೇಸ್ಮೆಂಟ್ ಮಾಡೋಕ್ಕಾಗಲ್ಲ. ರೀಕ್ರಿಯೇಟ್ ಮಾಡ್ಬೋದು, ಬಟ್ ರೀಪ್ಲೇಸ್ಮೆಂಟ್ ಮಾಡೋಕ್ಕಾಗಲ್ಲ. ಸೊ ದಟ್ ಈಸ್ ಪವರ್ ಆಫ್ ಶಿವಣ್ಣ. ಸೊ ಆ ಕಾಸ್ಟ್ಯೂಮ್ ಆಗಲಿ, ಅವ್ರು ಕೂತ್ಕೊಳ್ಳೋ ಸ್ಟೈಲ್ ಆಗಲಿ ಎಲ್ಲ, ಮತ್ತು ಅವ್ರದ್ದು ಒಂದು ಗ್ರೇಟ್ನೆಸ್ ಏನಂದರೆ, ಹೊಸಬ ಆಗಲಿ ಹಳಬ ಆಗಲಿ ಇಲ್ಲ 2 ಪಿಕ್ಚರ್ ಮಾಡಿರಲಿ, ಡೈರೆಕ್ಟರ್ ಯಾರೇ ಆಗಲಿ ಅವ್ನು ಏನು ಹೇಳ್ತಾ ಇದ್ದಾನೆ ಡೈರೆಕ್ಟರ್ ಅನ್ನೋದು ಅವ್ರು ಕ್ಲಿಯರಾಗಿ ಕೇಳ್ಕೊತಾರೆ, ಅದಕ್ಕೆ ಮತ್ತೆ ಅವರು ನ್ಯಾಯ ಒದಗಿಸ್ತಾರೆ. ಅದು ಅವ್ರ ಗ್ರೇಟ್ನೆಸ್ ಅದು. ಸೊ ರಣಗಲ್ ಕ್ಯಾರೆಕ್ಟರ್ ಐ ಥಿಂಕ್ ನೋಬಡಿ ಕ್ಯಾನ್ ರೀಕ್ರಿಯೇಟ್ ಮಾಡ್ಬೋದು, ಮೇ ಬಿ ರಿಪ್ಲೇಸ್ ಮಾಡೋದಕ್ಕಾಗಲ್ಲ. ಎಕ್ಸಾಕ್ಟ್ಲಿ ಸರ್, ನಿಮ್ಮ ಈ ಪಾಯಿಂಟ್ಗೆ ನಾನು ಒಂದು ಹೇಳ್ತೀನಿ. ಅಂದರೆ ಇತ್ತೀಚೆಗಷ್ಟೇ ಶಿವಣ್ಣ ಮನೆಯಲ್ಲಿ ಒಂದು ಪ್ರೆಸ್ ಮೀಟ್ ನಡೆಯುತ್ತೆ. ಅವಾಗ ಯಾವುದೋ ಒಂದು ಪ್ರಶ್ನೆ ರೇಸ್ ಆಗುತ್ತೆ, ಅಂದರೆ ಯಂಗ್ ಡೈರೆಕ್ಟರ್ ಜೊತೆ ನೀವು ಹೊಂದ್ಕೊಂಡಿದ್ದ ರೀತಿ ಅದೆಲ್ಲ ಹೇಗಿತ್ತು ಅಂತ ಹೇಳಿ. ಅವಾಗ ಶಿವಣ್ಣ ತುಂಬ ಚೆನ್ನಾಗಿ ಆನ್ಸರ್ ಮಾಡ್ತಾರೆ. ಅಂದರೆ ನಾನು ಕೂಡ ಯಂಗ್, ನನಗೇನು ಏಜ್ ಆಗಿಲ್ಲ ಅಂತ. ಅದ್ರ ಜೊತೆಗೆ ಇನ್ನೊಂದು ಮಾತನ್ನ ಹೇಳ್ತಾರೆ, ನರ್ತನ್ ಅವರು ಆ್ಯಕ್ಚುಲಿ ಒಳ್ಳೆ ಟೆಕ್ನಿಷಿಯನ್, ಒಂದೊಳ್ಳೆ ಬರಹಗಾರ, ಅವರಿಗೆ ಈ ಸಿನಿಮಾ ಮೂಲಕ ಅವಾರ್ಡ್ ಬರಲೇಬೇಕು ಅನ್ನುವಂಥ ಮಾತನ್ನ ಹೇಳ್ತಾರೆ. ಈ ಥರದ ಮಾತು ಅದೆಷ್ಟು ಎನರ್ಜಿ ತುಂಬುತ್ತೆ. ನನಗೆ ಅದಕ್ಕಿಂತ ದೊಡ್ಡ ಅವಾರ್ಡ್ ಇನ್ನು ಬೇಡ. ಅವ್ರ ಬಾಯಿಂದ ಆ ವರ್ಡ್ ಹೇಳಿದಾರೆ ಅಂದರೆ ಸಾಕು. ಸೊ ಅವಾರ್ಡ್ ನಾನೇನು ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ. ಸೊ ಅದು ಅವರು ಗ್ರೇಟ್ನೆಸ್ ಆ ವರ್ಡ್ ಹೇಳಿರೋದು, ನನಗೆ ಅಷ್ಟೇ ಖುಷಿ, ಅಷ್ಟೇ. ಅಂಥ ದೊಡ್ಡ ಲೆಜೆಂಡ್ ನಮ್ಮ ವರ್ಕ್ ಬಗ್ಗೆ ಮಾತಾಡಿದಾರಲ್ಲ, ಅದಕ್ಕಿಂತ ಇನ್ನೇನು ಬೇಕಾಗಿಲ್ಲ. ಭೈರತಿ ರಣಗಲ್ ಕತೆಗೆ ಸ್ಫೂರ್ತಿ ಏನು, ಜೊತೆಗೆ ಈ ಸಂದರ್ಭದಲ್ಲಿ ಮಫ್ತಿ ಕತೆ ನಿಮ್ಮ ತಲೆಯಲ್ಲಿ ಓಡ್ತಿದ್ದಾಗ, ಅಂದರೆ ಅದು ಕ್ರಿಯೇಟ್ ಆದಂಥ ಆ ಸಂದರ್ಭ ಇವಾಗ ನೆನೆಸ್ಕೊಳ್ಳೋದಾದ್ರೆ ಅದು ಹೇಗಾಯಿತು ಅನ್ನುವಂಥದ್ದು? ಅದೇ ಮಫ್ತಿ ಕ್ರಿಯೇಟ್ ಆದ, ನಾನು ಹೇಳ್ದಲ್ಲ, ಮುರಳಿ ಸರ್ಗೆ ಅಂತ ಕತೆ ಬರೆದಾಗ ಮುರಳಿ ಸರ್ ಗ್ಯಾಂಗ್ಸ್ಟರ್ ರೋಲ್ ಮಾಡಿದರು ಉಗ್ರಮಲ್ಲಿ, ರಥಾವರದಲ್ಲಿ ಗ್ಯಾಂಗ್ಸ್ಟರ್ ಮಾಡಿದರು. ಮತ್ತೆ ಗ್ಯಾಂಗ್ಸ್ಟರ್ ತೋರಿಸೋದು ಬೇಡ, ಅಟ್ ದ ಸೇಮ್ ಟೈಮ್ ಫುಲ್ ಫ್ಲೆಡ್ಜ್ ನನಗೆ ಆ ಕಾಕಿ ಕಾಸ್ಟ್ಯೂಮಲ್ಲೂ ನೋಡೋಕ್ಕೆ ಇಷ್ಟ ಇರಲಿಲ್ಲ. ಮುರಳಿ ಸರ್ನ ಡಿಫ್ರೆಂಟ್ ಕಾಸ್ಟ್ಯೂಮಲ್ಲಿ ತೋರಿಸ್ಬೇಕಿತ್ತು. ಸೊ ವಾಟ್ ಕ್ಯಾನ್ ವಿ ಡೂ ಅಂದಾಗ ಅಂಡರ್ ಕವರ್ ಕಾಪ್ ಮಾಡ್ಬೋದು, ಮಫ್ತಿ ಅಂತ ಒಂದು ಟೈಟ್ಲ್ ಇಟ್ಟು ಅಂಡರ್ ಕವರ್ ಕಾಪ್ ಮಾಡ್ಬೋದು ಅಂತ ಫಿಕ್ಸ್ ಮಾಡ್ಕೊಂಡ್ವಿ. ಸೊ ಈಗ ಒಬ್ಬ ಅಂಡರ್ ಕವರ್ ಕಾಪು ಒಂದು ಆಪ್ರೇಷನ್ಗೆ ಹೋಗ್ತಾನಂದರೆ ಯಾರ ವಿರುದ್ಧ ಹೋಗ್ಬೋದು, ಒಂದು ಸಾಮ್ರಾಜ್ಯಕ್ಕೆ ಹೋಗ್ಬೋದು. ಆ ಸಾಮ್ರಾಜ್ಯ ಯಾವ್ದಿರ್ಬೋದು. ಸೊ ಒಂದು ರೋಣಪುರಾಣ ಸಾಮ್ರಾಜ್ಯದಲ್ಲಿ ಒಬ್ಬ ಇರ್ತಾನೆ. ಸೊ ಅವನು ಯಾರು, ರಣಗಲ್. ಸೊ ಈ ಥರ ಸೃಷ್ಟಿ ಆಯಿತು. ಸೊ ಈಗ ರಣಗಲ್ಗೆ ಒಂದು ಕತೆ ಸೃಷ್ಟಿಯಾಗಿದೆ ಅಷ್ಟೇ. ಸೂಪರ್ ಸರ್. ಇತ್ತೀಚಿನ ದಿನಗಳಲ್ಲಿ ಅಂದರೆ ಪ್ರೇಕ್ಷಕರನ್ನ ಥಿಯೇಟರ್ಗೆ ಅಟ್ರಾಕ್ಟ್ ಮಾಡೋದು ಕೂಡ ಒಂದು ಕಲೆನೇ ಹೌದು. ಅದಕ್ಕೂ ಸಾಕಷ್ಟು ಎಫರ್ಟನ್ನು ಹಾಕಬೇಕಾಗುತ್ತೆ. ಸೊ ಈಗಾಗಲೇ ಆ ವಿಚಾರದಲ್ಲಿ ಭೈರತಿ ರಣಗಲ್ ಗೆದ್ದಾಗಿದ್ದಾನೆ, ಅಂದರೆ ಎಲ್ಲರೂ ಕೂಡ ವೇಟ್ ಮಾಡ್ತಾ ಇದ್ದಾರೆ. ಇದ್ರ ಜೊತೆಗೆ ಇನ್ನೊಂದು ಏನಪ್ಪ ಅಂತಂದರೆ, ಈಗ ಪ್ರಶಾಂತ್ ನೀಲ್ ಅವರು ಬಳಗದಿಂದ ಬಂದವರು ಹಿಟ್ ಮೇಲೆ ಹಿಟ್ ಹೊಡಿತಿದ್ದಾರೆ. ಇತ್ತೀಚೆಗೆ ಡಾಕ್ಟರ್ ಸೂರ್ಯ ಅವರು ಕೂಡ ಒಂದು ಸೂಪರ್ ಡೂಪರ್ ಹಿಟ್ಟನ್ನು ಕೊಟ್ಬಿಟ್ರು. ನೀವು ಆ ಕಾಲಕ್ಕೆ ಕೊಟ್ಬಿಟ್ಟಿದ್ರಿ, ಅಂದರೆ ತುಂಬ ವರ್ಷಗಳ ಹಿಂದೆ ಕೊಟ್ಬಿಟ್ಟಿದ್ರಿ. ಸೊ ಇದನ್ನೆಲ್ಲ ನೋಡಿದಾಗ, ಈ ಬೆಳವಣಿಗೆ ನೋಡಿದಾಗ ಎಷ್ಟು ಖುಷಿ ಆಗುತ್ತೆ? ತುಂಬ ಖುಷಿ ಆಗುತ್ತೆ. ಫಸ್ಟ್ ಆಫ್ ಆಲ್ ಭಗೀರಥ್ ಅವ್ರಿಗೆ ಕಂಗ್ರ್ಯಾಚುಲೇಷನ್ಸ್ ನನ್ನ ಕಡೆಯಿಂದ. ತುಂಬ ಒಳ್ಳೆ ಹಿಟ್ ಆಗಿದೆ. ಸೂರಿ ಸರ್ಗೆ, ಮುರಳಿ ಸರ್ಗೆ ಖುಷಿ ಆಯಿತು. ಅಂದರೆ ಸೂರಿ ಸರ್ ನನಗೆ ತುಂಬ ವರ್ಷದಿಂದ ಗೊತ್ತು. ಲಾಂಗ್ ಗ್ಯಾಪ್ ಆದಮೇಲೆ ಅವ್ರು ಮತ್ತೆ ಲಕ್ಕಿ ಆದಮೇಲೆ ಡೈರೆಕ್ಟ್ ಮಾಡಿರೋ ಭಗೀರಥ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಫೋನ್ ಮಾಡಿದ್ದೆ ನಾನು, ಮುರಳಿ ಸರ್ಗೂ ಮಾಡಿದ್ದೆ, ಸೂರಿ ಸರ್ಗೂ ಮಾಡಿದ್ದೆ. ತುಂಬ ಖುಷಿ ಆಯಿತು. ಅಟ್ ದ ಸೇಮ್ ಟೈಮ್ ಪ್ರಶಾಂತ್ ಸರ್ಗೆ ನಾನು ಥ್ಯಾಂಕ್ಸ್ ಹೇಳಲೇಬೇಕು. ಪ್ರಶಾಂತ್ ಸರ್ ಕಡೆಯಿಂದ ಆ್ಯಕ್ಚುಲಿ ಪ್ರಶಾಂತ್ ಸರ್ ಹತ್ರ ಕೆಲಸ ಮಾಡಿದ್ರಿಂದ ಮುರಳಿ ಸರ್ ಸಿಕ್ಕಿದ್ರು, ಅದರಿಂದ ಮತ್ತು ನಮಗೆ ಶಿವಣ್ಣ ಸಿಕ್ಕಿದ್ರು, ಅದರಿಂದ ಮತ್ತು ರಣಗಲ್ ಆಗ್ತಾಯಿದೆ. ಸೊ ಎಲ್ಲದಕ್ಕೂ ಒಂದು ಬಿಗಿನಿಂಗ್ ಪಾಯಿಂಟ್ ಅಂತ ಇರಬೇಕು. ಆ ಬಿಗಿನಿಂಗ್ ಪಾಯಿಂಟ್ ಪ್ರಶಾಂತ್ ಸರ್ ಕಡೆಯಿಂದ ಸಿಕ್ಕಿರೋದು ತುಂಬ ಖುಷಿ. ಕುತೂಹಲ ನಮ್ಗೇನಂತಂದ್ರೆ, ನಿಮ್ಮ ಈ ಬಳಗದ ಆಡಿಯನ್ಸ್ ಪಲ್ಸ್ ಗುಟ್ಟೇನು ಅನ್ನುವಂಥದ್ದು ಹೇಗಾದ್ರೂ ಅಟ್ರಾಕ್ಟ್ ಮಾಡ್ಬಿಡ್ತೀರಾ, ಅದು ಹೇಗೆ ಅನ್ನುವಂಥ? ಇಲ್ಲ ಅದು ಗುಟ್ಟು ಅಂತಲ್ಲ. ಈಗ ಮೇಡಮ್, ಈಗ ಹೆಂಗೆ ಹೇಳ್ಬೋದಂದ್ರೆ, ಈಗ ಯಾರೋ ಒಬ್ಬ ಅಡುಗೆ ಮಾಡ್ತಾರೆ, ಅವನೇನು ಅವನ ಟೇಸ್ಟಿಗೆ ತಕ್ಕಂಗೆ, ಅವ್ನ ನಾಲೆಡ್ಜ್ ತಕ್ಕಂಗೆ ಒಂದು ಅಡುಗೆ ಮಾಡಿರ್ತಾನೆ. ಅದು ತುಂಬ ಜನಕ್ಕೆ ಇಷ್ಟ ಆಗುತ್ತೆ ಅಷ್ಟೇ. ನಾವು ಮಾಡೋ ಕೆಲಸ ಇಷ್ಟ ಆಗಿದೆ, ಅದನ್ನು ನಾವು ಅಟ್ರಾಕ್ಷನ್ನು ಗುಟ್ಟು ಅದು ಏನೂ ಇಲ್ಲ. ನಮ್ಮ ಟೇಸ್ಟ್ಗೆ ತುಂಬ ಜನ ಮ್ಯಾಚ್ ಆಗ್ತಾ ಇದ್ದಾರೆ ಅನ್ನೋದು ಒಂದು ಖುಷಿ ಅಷ್ಟೇ. ಆ್ಯಕ್ಚುಲಿ ಖುಷಿ ವಿಚಾರ ಸರ್.
ಒಳ್ಳೆ ಸಿನಿಮಾಗೆ ಜನ ಥಿಯೇಟ್ರಿಗೆ ಬರ್ಬೇಕು ಅನ್ನೋದು ಅಷ್ಟೇ ನಿಮ್ಮ ಥಾಟ್ಸ್. ಸೊ ಅದೆಲ್ಲದನ್ನ ನೀವು ಫುಲ್ಫಿಲ್ ಮಾಡ್ತೀರಾ, ಅದೊಂದು ಖುಷಿ. ಏನೋ ಇದ್ರ ಜೊತೆಗೆ ಸರ್, ಒಬ್ಬ ನಿರ್ದೇಶಕರಾಗಿ ಒಂದು ಸಿನಿಮಾ ದೊಡ್ಡ ರೇಂಜ್ ಅಂತ ಅನ್ನೋದು ಅನ್ಸ್ಕೊಳ್ಳೋದು ಯಾವಾಗ ಅಂತ, ಸಿನಿಮಾ ರೇಂಜ್ ದೊಡ್ಡದಾಗಿದೆ ಅಂತ ಅನ್ಸ್ಕೊಳ್ಳೋದು ಯಾವಾಗ? ಅಂದರೆ ಎಲ್ಲ ಎಲ್ಲ ವಿಷಯಗಳಲ್ಲೂ ಅದು ಗೆಲ್ಲಬೇಕು. ಅಂದರೆ ಕೆಲವು ಸಿನಿಮಾಗಳು ಹೆಸರು ಮಾತ್ರ ಮಾಡುತ್ತೆ, ದುಡ್ಡು ಮಾಡಲ್ಲ. ಪ್ರೊಡ್ಯೂಸರ್ಗೆ ಅಷ್ಟಷ್ಟಕ್ಕೆ ಪಾಪ ಸೀಮಿತ ಆಗ್ತಾರೆ. ಸೊ ಇಲ್ಲಿ ಒಂದು ಸಿನಿಮಾ ಅಂದರೆ ಮಾಡಿರೋ ಆ್ಯಕ್ಟ್ರಿಗೆ ಹೆಸರು ಬರಬೇಕು, ಪಾತ್ರಕ್ಕೆ ಹೆಸರು ಬರಬೇಕು, ಆಡಿಯನ್ಸ್ ಮನಸ್ಸು ಆ ಸಿನಿಮಾಗೆ ಗೆಲ್ಲಬೇಕು, ದುಡ್ಡು ಪ್ರೊಡ್ಯೂಸರ್ಗೆ ಬರಬೇಕು, ಡೈರೆಕ್ಟ್ರಿಗೆ ಹೆಸರು ಬರಬೇಕು, ಕ್ಯಾಮ್ರಾಮನ್ಗೆ ಹೆಸರು ಬರಬೇಕು, ಮ್ಯೂಸಿಕ್ ಡೈರೆಕ್ಟ್ರಿಗೆ, ಎಲ್ಲ ಕ್ರಾಫ್ಟ್ಸ್ ಏನಿದೆ ಆ ಎಲ್ಲ ಕ್ರಾಫ್ಟಿಗೂ ಈಕ್ವಲಾಗಿ ಹೆಸರು ಬಂದುಬಿಟ್ರೆ ಅದನ್ನೇ ಒಂದು ಟಾಪ್ ನಾಚ್, ಒಂದು ರೇಂಜ್ ಅಂತಾರೆ. ಸೊ ಅದು ಯಾವಾಗ ಅದು ರೀಚ್ ಆಗುತ್ತೋ ಅದು ಹ್ಯೂಜ್ ರೀಚ್ ಆಗುತ್ತೆ ಅಂತ. ಬರೀ ಈಗ ಡೈರೆಕ್ಟ್ರಿಗೆ ಹೆಸರು ಬಂದುಬಿಡ್ತು, ಬರೀ ಒಂದು ಪಾತ್ರಕ್ಕೆ ಹೆಸರು ಬಂದುಬಿಡ್ತು, ಇಲ್ಲ ಸಾಂಗ್ಸ್ ಚೆನ್ನಾಗಿದೆ ಬಟ್ ಸಿನಿಮಾ ಚೆನ್ನಾಗಿಲ್ಲ, ಕ್ಯಾಮ್ರಾ ಅವ್ರಿಗೆ ಸಖತ್ತಾಗಿದೆ ಮತ್ತು ಕತೆ ಇಲ್ಲ, ಈ ಥರ ಅಪ್ಸ್ ಆ್ಯಂಡ್ ಡೌನ್ಸ್ ಇರಬಾರ್ದು. ಎಲ್ಲ ಈಕ್ವಲ್ ಆಗಿದ್ದಾಗ, ಎಲ್ಲ ಮರ್ಜ್ ಆಗಿದ್ದಾಗ ಸಿನಿಮಾ ಆಟೋಮೆಟಿಕ್ಕಾಗಿ ಅದು ರೀಚ್ ಆಗುತ್ತೆ, ಅದು ಒಂದು ರೇಂಜ್ಗೆ ರೀಚ್ ಆಗುತ್ತೆ ಅನ್ನೋದು ನನ್ನ ಅನಿಸಿಕೆ. ಸರ್, ಇದ್ರ ಜೊತೆಗೆ ಒಂದು ಡೈಲಾಗ್, ಶಿವಣ್ಣ ಆ ಗ್ಲಿಮ್ಸಲ್ಲಿ ಹೇಳುವಂಥ ಒಂದು ಡೈಲಾಗ್, ಬಹುಶಃ ಎಲ್ಲ ಸಿನಿಮಾದಲ್ಲೂ ಅದು ಸಾಧ್ಯ ಆಗೋದಿಲ್ಲ. ಅಂದರೆ ಸಾಕಷ್ಟು ಡೈಲಾಗ್ಸ್ ಎಲ್ಬೂ ಕೂಡ ಇರುತ್ತೆ, ಬಟ್ ಒಬ್ಬ ನಟನ ಆ ಡೈಲಾಗನ್ನು ಜನ ಅದನ್ನು ಹೇಳೋದು, ಅವ್ರ ಬಾಯಿಂದ ಹೇಳೋದು, ಅದು ತುಂಬ ಸಿನಿಮಾ ವಿಚಾರದಲ್ಲಿ ನಡೆಯೋದಿಲ್ಲ. ಬಟ್ ಇದರಲ್ಲಿ ಆ ಥರ ಆಗಿದೆ, ಖುಷಿ ವಿಚಾರ. ಜೊತೆಗೆ ಇನ್ನು ನಿಮ್ಮ ಒಂದು ಹಠ ಇರ್ಬೋದು ಅಥವಾ ನಿಮ್ಮ ಒಂದು ಬಾಂಧವ್ಯ, ಸಿನಿಮಾ ಕನೆಕ್ಷನ್ ಇರ್ಬೋದು, ಇದನ್ನೆಲ್ಲ ನೋಡ್ತಿದ್ದಾಗ ನರ್ತನ ಅವ್ರದ್ದು ಏನೋ ಒಂದು ಹುಡುಕಾಟ ಇದೆ. ಆ ಹುಡುಕಾಟ ಏನು ಅನ್ನುವಂಥದ್ದು, ಯಾವುದ್ರ ಮೇಲೆ ಜಾಸ್ತಿ ಹುಡುಕಾಟ ಇದೆ ನಿಮ್ಗೆ? ಏನಿಲ್ಲ ಮೇಡಮ್, ಅಂದರೆ ನಾನು ಹೆಂಗೆ ನೋಡ್ತೀನಿ ಅಂದರೆ, ಈಗ ಶಿವಣ್ಣ ನಮಗೆ ಫಸ್ಟ್ ಟೈಮ್ ಸಿಕ್ಕಿದ್ದಾರೆ. ಅಂದರೆ ಈ ಕಡೆ ಮುರಳಿ ಸಾರು ಒಬ್ಬ ರೋರಿಂಗ್ ಸ್ಟಾರು, ಸೆಂಚುರಿ ಸ್ಟಾರು, ಇವರಿಬ್ಬರು ನನಗೆ ಒಬ್ಬ ಹೊಸ ಡೈರೆಕ್ಟರ್ಗೆ ಸಿಕ್ಕಿದಾಗ ನಾನು ಟೇಕನ್ ಫಾರ್ ಗ್ರಾಂಟೆಡ್ ತಗೋಬಾರ್ದು. ಅಂದರೆ ಒಂದು ಗ್ರೂಪ್ ಫೋಟೋ, ನಾವು ಈಗ ಎನಿ ಸ್ಟೇಜ್ ಮೇಲೆ ಒಂದು ಗ್ರೂಪ್ ಫೋಟೋಗೆ ಇಳಿತೀವಲ್ಲ, ಎಲ್ಲರೂ ಕಾಣಿಸ್ಕೋಬೇಕು ಅಂತ ಒಂದು ಕುತೂಹಲ ಇರುತ್ತೆ. ನಾನು ಕ್ಯಾಮ್ರಾ ಕಾಣ್ತಾ ಇದ್ದೀನ ಲೆಫ್ಟು ರೈಟು ಅಂತ. ಸೊ ಇದೇ ಥರ ಒಬ್ಬ ರೋರಿಂಗ್ ಸ್ಟಾರ್ ಶ್ರೀ ಮುರಳಿ ಸರ್, ಸೆಂಚುರಿ ಸ್ಟಾರ್ ಶಿವಣ್ಣ ಸರ್ ಇದ್ದಾಗ ಇವರಿಬ್ಬರಿಗೂ ನಾನು ನ್ಯಾಯ ಒದಗಿಸ್ಬೇಕು. ಅಂದರೆ ಒಬ್ಬ ಹೊಸ ಹುಡುಗನ್ನ ನಂಬಿ ಇಬ್ಬರು ಡೇಟ್ ಕೊಟ್ಟಿದ್ದಾರೆ ಅಂದರೆ ಸುಮ್ಮನೆ ಏನೋ ವೇಸ್ಟ್ ಮಾಡ್ಕೊಂಡಪ್ಪ ಇವನು ಅನಿಸ್ಬಾರ್ದು ಅನ್ನೋ ಆ ರೆಸ್ಪಾನ್ಸಿಬಿಲಿಟಿ, ಆ ಭಯನೇ ನಮ್ಮನ್ನು ಬರೆಯೋ ಥರ ಮಾಡುತ್ತೆ, ಅದನ್ನು ತೆಗೆಯೋ ಥರ ಮಾಡುತ್ತೆ. ಸೊ ಅದು ಆಟೋಮೆಟಿಕ್ಕಾಗಿ ರಿಸಲ್ಟ್ ಸಿಕ್ತು, ಇದರಲ್ಲೂ ಸಿಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಹೋಪ್ ಅದಾಗಲಿ ಸರ್. ಇನ್ನು ನೀವು ಹೇಳ್ತಾ ಇದ್ರಿ ಈಗಷ್ಟೇ ಸೆಂಚುರಿ ಸ್ಟಾರ್, ರೆಸ್ಪಾನ್ಸಿಬಿಲಿಟಿ, ಭಯ ಅಂತ ಹೇಳಿ ಒಂದು ವಿಚಾರ ಅವತ್ತು ಇತ್ತೀಚೆಗೆ ಪ್ರೆಸ್ ಮೀಟಲ್ಲಿ ಶಿವಣ್ಣ ಫೋನ್ನ ಎತ್ತೋದಿಲ್ಲ, ಸ್ವಿಚ್ ಆಫ್ ಮಾಡ್ಕೋತೀನಿ ಅಂತ ಹೇಳಿ. ಇಲ್ಲ ಅವರು ಆ್ಯಕ್ಚುಲಿ ಏನಂದರೆ, ಬೇಸಿಕಲಿ ಏನಂದರೆ, ಈಗ ಡಿಸ್ಟ್ರಿಬ್ಯೂಟ್ರ್ಗಳು, ಬೇರೆ ಅವರು ಆರ್ಟಿಸ್ಟ್ಗಳು, ಡಬ್ಬಿಂಗ್ ನಡೀತಾ ಇದೆ, ಮ್ಯೂಸಿಕಲ್ಲಿ ಕೂತಾಗ ಬ್ಯಾಕ್ ಟು ಬ್ಯಾಕ್ ಫೋನ್ ಬರ್ತಾಯಿತ್ತು. ನಾನು ಶಿವಣ್ಣಗೆ ಹೇಳಿದೆ, ಅಣ್ಣ ನಾನು ಸ್ವಿಚ್ ಆಫ್ ಮಾಡ್ತಾ ಇದ್ದೀನಿ, ಏನಾದರೂ ಇದ್ದರೆ ರವಿ ಸರ್ಗೆ ಫೋನ್ ಮಾಡಿ ಅಂತ. ಬಟ್ ಅವ್ರು ವಾಟ್ಸಪ್ ಕಾಲಲ್ಲಿ ಮಾಡ್ತಾಯಿದ್ರು, ಅದು ನನಗೆ ಇಮಿಡಿಯೇಟ್ 15 ಮಿನಿಟ್ಸಲ್ಲಿ ಮಾತಾಡ್ತಾ ಇದ್ದೆ. ಅದು ಶಿವಣ್ಣ ಅದಕ್ಕೆ ಕಾಮನ್ ರೆಸ್ಪಾಂಡ್ ಮಾಡ್ತಾ ಇದ್ದೆ, ಕೆಲಸ ನಡೀತಾ ಇತ್ತು. ಫೋನ್ ಅಂದರೆ ನನ್ನ ಫೋನ್ ಸ್ವಿಚ್ ಆಫ್ ಆಗಿತ್ತು, ರವಿ ಸರ್ಗೆ ಮಾಡ್ತಾಯಿತ್ತು. ನಾನು ಶೂಟಿಂಗಲ್ಲಿದ್ದಾಗೂ ಸ್ವಿಚ್ ಆಫ್ ಇರುತ್ತೆ, ಕೆಲಸದಲ್ಲಿದ್ದಾಗ ನನ್ನ ಫೋನ್ ಸ್ವಿಚ್ ಆಫ್ ಇರುತ್ತೆ, ಆ ಮೂಡಲ್ಲಿ ಇರ್ತೀನಿ ಅಂತ. ಅದು ಶಿವಣ್ಣಗೂ ಗೊತ್ತು, ಸುಮ್ಮನೆ ರೇಗಿಸ್ತಾ ಇದ್ರು ಅಷ್ಟೇ. ಈ ಥರದ್ದು ವಿಚಾರಗಳಂದರೆ, ಅಂತ ದೊಡ್ಡ ಸ್ಟಾರ್, ಲೆಜೆಂಡ್ರಿ ಆ್ಯಕ್ಟರು ಪ್ರತಿ ಡೈರೆಕ್ಟರ್ ಜೊತೆ ಆ ಒಂದು ಕನೆಕ್ಷನನ್ನು ಬಿಲ್ಡ್ ಮಾಡೋದು, ಲೈಕ್ ಎಲ್ರಿಗೂ ಕೂಡ ಯಾರೋ ಹೊಸಬ್ರು ಅಂತ ಫೀಲ್ ಮಾಡಿಸ್ದೇ ಇರೋದು, ಈ ಥರದ್ದೆಲ್ಲ ನೋಡಿದಾಗ ಅವ್ರ ಜೊತೆ ವರ್ಕ್ ಮಾಡಿದಂಥ ಅನುಭವ ಇದೆಲ್ವು ತುಂಬ. ಅಂದರೆ ಈಗ ಕೆಲವ್ರ ಜೊತೆ ಕೆಲಸ ಮಾಡಿದ್ರೆ ಅದು ಕೆಲಸ ಅನಿಸ್ಬಿಡುತ್ತೆ, ಬಟ್ ಶಿವಣ್ಣ ಜೊತೆ ಕೆಲಸ ಮಾಡಿದ್ರೆ ಅದು ಮೆಮೊರಿಯಾಗಿ ಉಳಿದ್ಬಿಡುತ್ತೆ. ಅದು ನಾವು ಎಷ್ಟೋ ಸಲ ನಾವು ಶೂಟಿಂಗ್ ಆದಮೇಲೆ ಮಾತಾಡ್ಕೊತೀವಿ, ಮಫ್ತಿ ನಡೆಯೋರೋ ವಿಷಯಗಳು ಬೇರೆಯವ್ರ ಜೊತೆ ಶೇರ್ ಮಾಡ್ಕೊತಾ ಇರ್ತೀನಿ ನಾನು. ಶಿವಣ್ಣ ಆ ಸಿಚುವೇಶನಲ್ಲಿ ಹಿಂಗಂದ್ರು ಹಂಗಂದ್ರು, ಅವರು ಸಖತ್ ಸ್ಪಾಂಟೇನಿಯಸ್, ಕಾಮಿಡಿ ಮಾಡ್ತಾರೆ, ಸಡನ್ನಾಗಿ ರೇಗಾಡ್ತಾರೆ, ಮತ್ತು ಎಲ್ಲ ಕೆಲಸಗಾರಿಗೂ ರೆಸ್ಪೆಕ್ಟ್ ಕೊಡ್ತಾರೆ. ಆ ಸೆಟ್ಟಲ್ಲಿ ಚೇರಲ್ಲಿ ಹಾಕ್ಕೊಂಡು 150 ಜನರ ಮಧ್ಯೆ ಕಾಮನ್ ಮ್ಯಾನಾಗಿ ಕೂತಿರ್ತಾರೆ. ಎಲ್ರಿಗೂ ನಾವು ಸಪೋಸ್ ಏನಾದರೂ ಯಾರ ಮೇಲೆ ಆದರೂ ಸಡನ್ನಾಗಿ ಕೆಲಸ ಮಾಡ್ತಾ ಇಲ್ಲ ರೇಗಿದ್ರೆ, ಪರವಾಗಿಲ್ಲ ಬಿಡಮ್ಮ ಇನ್ನೊಂದು ಮಾಡ್ತೀನಿ ಅಂತಾರೆ. ಸೊ ಲೆಜೆಂಡ್ ಅವರು, ಗ್ರೇಟ್. ಅವ್ರ ಕನೆಕ್ಷನ್ನು ನಾಟ್ ಓನ್ಲಿ ಡೈರೆಕ್ಟರ್ ಜೊತೆ ಅಲ್ಲ, ಕ್ಯಾಮ್ರಾಮನ್ ಜೊತೆ, ಮ್ಯೂಸಿಕ್ ಡೈರೆಕ್ಟರ್ ಜೊತೆ, ಚಿಕ್ಕ ಜೂನಿಯರ್ ಆರ್ಟಿಸ್ಟ್ ಬಂದರೂ ಅವ್ರ ಜೊತೆ ಮಾತಾಡಿಕೊಂಡು ತುಂಬ ಫ್ರೆಂಡ್ಲಿ ನೇಚರ್ ಕ್ರಿಯೇಟ್ ಮಾಡ್ತಾರೆ. ಅದು ಅಗೇನ್ ಅವ್ರ ಗ್ರೇಟ್ನೆಸ್, ಶಿವಣ್ಣ ಗ್ರೇಟ್ನೆಸ್.
ಸೂಪರ್ ಸರ್. ಮಫ್ತಿ ಅಂತ ದೊಡ್ಡ ಸಕ್ಸಸ್ ಇಂಡಸ್ಟ್ರಿಗೆ ತಂದ್ಕೊಟ್ರಿ, ನೀವು ಕೂಡ ಸೂಪರ್ ಡೂಪರ್ ಅಂತ ಅನ್ಸ್ಕೊಂಡ್ರಿ. ಅದಾದ ಮೇಲೆ ಎರಡನೇ ಸಿನಿಮಾ ಮಾಡೋದಕ್ಕೆ ಯಾಕೆ ಇಷ್ಟು ವರ್ಷ ತಗೊಂಡ್ರಿ ಅನ್ನೋಂಥದ್ದು? ಟೈಮ್ ತೊಗೊಂಡ್ಬಿಡ್ತೇವೆ ಮೇಡಮ್, ಹೇಳಿ ಮಾಡೋಕ್ಕಾಗಲ್ಲ. ಈಗ ಈ ನಾನು ನಾನು ಎಲ್ಲದಕ್ಕೂ ಒಂದು ಎಕ್ಸಾಂಪಲ್ ಕೊಡ್ತೀನಿ. ನನಗೆ ಎಕ್ಸಾಂಪಲ್ ಕೊಡದೆ ಮಾತಾಡೋಕ್ಕೆ ಬರಲ್ಲ. ಈಗ ಸಪೋಸ್ ನಾವು ಇಲ್ಲಿಂದ ಮೈಸೂರಿಗೆ ಹೋಗಬೇಕು ಅಂತ ಬೆಳಗ್ಗೆನೇ ರೆಡಿಯಾಗಿ ಕಾಸ್ಟ್ಯೂಮ್ ಎಲ್ಲ ಹಾಕ್ಕೊಂಡು ಲಗೇಜ್ ಎತ್ಕೊಂಡು ನಿಂತ್ಕೊತೀವಿ. ಬಸ್ ಮಿಸ್ಟೇಕ್ ಆಗ್ಬೋದು, ಇಲ್ಲ ಜರ್ನಿಯಲ್ಲಿ ರೋಡ್ ಏನೋ ಪ್ರಾಬ್ಲಮ್ ಆಗ್ಬೋದು, ನಾವು ಹೊರಡ್ಬೇಕಂತಲೇ ಇರ್ತೀವಿ. ಕೆಲವು ವಿಷಯಗಳು ನಡೆಯುತ್ತೆ. ಸೊ ಅದು ಒಳ್ಳೆಯದಕ್ಕೆ ನಡಿಬೋದು, ಅಂಡರ್ಸ್ಟ್ಯಾಂಡಿಂಗಲ್ಲಿ ನಡಿಬೋದು. ಕೋವಿಡ್ ಬಂತು ಮಧ್ಯದಲ್ಲಿ. ಈಗ SR ಸಿನಿಮಾ ಮಾಡಬೇಕಾಗಿತ್ತು. SR ಸಿನಿಮಾ ಕತೆ ಎಲ್ಲ ನಡೀತಾ ಇತ್ತು. ಬಟ್ ಎಲ್ಲೋ ಒಂದು ಕಡೆ ಯಾವುದೋ ಒಂದು ಸಿನಿಮಾ, ದೊಡ್ಡ ಸಿನಿಮಾ ರಿಲೀಸ್ ಆದಾಗ ನಾವು ಬರೆದಿರೋ ರಿಸೆಂಬಲೆನ್ಸ್ ಕಾಣ್ತು. ಆಗ ಇಲ್ಲ ಬಾಸ್, ಇದು ಅವರು ಹೇಳಿದ್ರು ಇದು ಬಂದಿದ್ದು ಏನು ಮಾಡೋಣ, ಮತ್ತೆ ಹೊಸ ಕತೆ ಕೂತ್ಕೊಂಡ್ರೆ ಟೈಮ್ ಆಗಿಬಿಡುತ್ತೆ. ಆಲ್ಮೋಸ್ಟ್ 1.5 year ಕತೆ ಕೂತಿದ್ವಿ. ಸೊ ಈ ಗ್ಯಾಪಲ್ಲಿ ಇನ್ನೊಂದು ಮಾಡೋಣ ಅಂತ ಡಿಸೈಡ್ ಮಾಡಿದ್ವಿ. ಸೊ ಆ ಥರ ಒಂದ್ಸಲಿ ತಗೊಂಡ್ಬಿಡುತ್ತೆ. ಬೇಸಿಕಲಿ ಕೋವಿಡ್ ಅನ್ನೋದು ತುಂಬ ಜನಕ್ಕೆ ಟೈಮ್ ಕಿಲ್ ಮಾಡಿಬಿಡ್ತು ಮಧ್ಯದಲ್ಲಿ. ಆಲ್ಮೋಸ್ಟ್ 2 years ಕಿಲ್ ಮಾಡಿಬಿಡ್ತು. ಸೊ ಅದಕ್ಕೂ ಸ್ವಲ್ಪ ಕ್ರೆಡಿಟ್ ಹೋಗಬೇಕು ಕೋವಿಡ್ಗೆ. ಕ್ರೆಡಿಟ್ ಕೊಟ್ಟು ಟೈಮ್ ತಗೊಳ್ಳುತ್ತಲ್ಲ. ಕರೆಕ್ಟ್. ಸೊ ಈಗ ಯಶ್ ಅವ್ರ ಜೊತೆ ಆ ಸಿನಿಮಾ ಬಗ್ಗೆ ಮಾತನಾಡ್ತಾ ಇದ್ರಿ ಸರ್, ಅದು ಹೇಗೆ ಮುಂದಕ್ಕೆ ಅಂದ್ರೆ ಆಗುತ್ತೆ ಮೇಡಮ್. ನಾವು ಎನಿ ಟೈಮ್ ಈಗ ಟ್ರೈಲರು ಕಳಿಸ್ತೀನಿ SRಗೆ. ನಾವು ಟಚ್ಚಲ್ಲೇ ಇರ್ತೀವಿ, ಮಾತಾಡ್ಕೊತಾನೆ ಇರ್ತೀವಿ, ಆ ಥರ ಏನಿಲ್ಲ. ಈಗ ನಾಟ್ ಓನ್ಲಿ SR ಆ್ಯಂಡ್ ನರ್ತನ್, ತುಂಬ ಕಡೆ ತುಂಬ ಜನ ಆ ರೈಟ್ ಮೂಮೆಂಟ್ ಬರಬೇಕು, ಕ್ರಿಯೇಟ್ ಮಾಡಬೇಕು. ಈಗ ಗಂಡ ಹೆಂಡತಿ ಇರ್ಬೋದು, ಯಾವುದೋ ಒಂದು ಶಾಪ್ಗೆ ಹೋಗಬೇಕು, ಇವತ್ತು ಸಿನಿಮಾಗೆ ಹೋಗ್ಬೇಕು ಅಂತ ಡಿಸೈಡ್ ಮಾಡ್ತಾರೆ. ಬಟ್ ಏನೋ ಒಂದು ಕಾರಣ ಇರುತ್ತೆ, ಅವ್ರ ಆಫೀಸಲ್ಲಿ ಕೆಲಸ ಇರುತ್ತೆ, ಇಲ್ಲ ಇವ್ರಿಗೇನೋ ಬೇರೆ ಕೆಲಸ ಇರುತ್ತೆ, ಇಲ್ಲ ನೆಕ್ಸ್ಟ್ ವೀಕ್ ಹೋಗೋಣ ಅಂತ ಪೋಸ್ಟ್ಪೋನ್ ಮಾಡ್ಕೊತಾರೆ. ಆ ಥರ ಕೆಲವು ವಿಷಯಗಳು, ಕೆಲವು ಇದು ಬಂದಾಗ ನೆಕ್ಸ್ಟ್ ಮಾಡೋಣ, ಈ ಥರ. ಅದು ಹೆಲ್ತಿ ಅಂಡರ್ಸ್ಟ್ಯಾಂಡಿಂಗ್ ಅದು. ಸೂಪರ್. ಇನ್ನು ಸರ್ ಭೈರತಿ ಅಂತ ಬಂದಾಗ ಸಾಕಷ್ಟು ವಿಚಾರಕ್ಕೆ ಸೌಂಡ್ ಮಾಡ್ತಾ ಇರೋದು ಡೈರೆಕ್ಟರ್ ಆಗಿರ್ಬೋದು, ಶಿವಣ್ಣ ಆಗಿರ್ಬೋದು, ದೊಡ್ಡ ಕಾಸ್ಟ್ ಅಂಡ್ ಕ್ರಿಯೂ ಇರ್ಬೋದು. ಇನ್ನು ಪ್ರೊಡಕ್ಷನ್ ವಿಚಾರಕ್ಕೆ ಬರೋದಾದ್ರೆ ಗೀತಾ ಪಿಕ್ಚರ್ಸ್ ಅವರು. ಸೊ ಈ ಸಿನಿಮಾದ ದೊಡ್ಡ ಶಕ್ತಿ ಗೀತಾ ಪಿಕ್ಚರ್ಸ್ ಅಂತ ಹೇಳಿದ್ರು ತಪ್ಪಾಗೋದಿಲ್ಲ. 100%. ಸೊ ಆ ಒಂದು ಕನೆಕ್ಷನ್ ಹೇಗಿತ್ತು? ಇಲ್ಲ, ಗೀತಾ ಪಿಕ್ಚರ್ಸ್ ಗ್ರೇಟ್ನೆಸ್ ಅಂದರೆ ಗೀತಾ ಮೇಡಮ್. ಸೊ ಅವ್ರಿಗೇನು ಅಂದರೆ ಒಂದು ರೆಸ್ಪಾನ್ಸಿಬಿಲಿಟಿ ನಮಗಿದೆ ಅನ್ನೋದು ಅವ್ರಿಗೆ ಅದು ಗೊತ್ತಿತ್ತು. ಆ ಕಾನ್ಫಿಡೆನ್ಸ್ ತುಂಬ್ತಾ ಇದ್ರು ಅವರು. ನೀವು ಏನೇ ಇದ್ರು ನನಗೆ ಹೇಳಿ ಅಂತ. ತುಂಬ ಕ್ವಶನ್ಸ್ ಕೇಳ್ತಾ ಇರಲಿಲ್ಲ, ಅದೇನಕ್ಕೆ ಇದೇನಕ್ಕೆ ಅಂತ. ಏನು ಕೇಳಿದ್ರು ಕೊಟ್ಟಿದ್ದಾರೆ. ಆ ಬಜೆಟಲ್ಲಿ ನಾವು ಒಂದು ಸಿನಿಮಾ ಮಾಡಿಕೊಟ್ಟಿದ್ದೀವಿ. ಮತ್ತು ತುಂಬ ಚೆನ್ನಾಗಿ ನೋಡ್ಕೊತಾರೆ. ತುಂಬ ಸೆನ್ಸಿಟಿವ್. ಒಂದು ಮಾತು ಏನಾದರೂ ಮಾತಾಡೋಕ್ಕೂ ಸ್ವಲ್ಪ ಹಿಂದೆ ಮುಂದೆ ಏನಾದರೂ ಅನ್ಕೊತಾರೇನೋ ಅನ್ನೋ ಒಂದು ಭಾವನೆ ಗೀತಾ ಮೇಡಮ್ದು. ತುಂಬ ಚೆನ್ನಾಗಿ ರೆಸ್ಪೆಕ್ಟ್ ಕೊಡ್ತಾರೆ. ಸೆಟ್ಟಲ್ಲಿ ಬಂದ್ರೂ ಡಿಸ್ಟರ್ಬ್ ಮಾಡಲ್ಲ. ಅವಾಗವಾಗ ಏನು ನಡೀತಾ ಇದೆ ಏನು ಅಂತ ನೋಡ್ತಾ ಇರ್ತಾರೆ. ಸರ್ ಸಪೋರ್ಟು ಮೇಡಮ್ಗಿರುತ್ತೆ. ಸೊ ಗ್ರೇಟ್. ಗೀತಾ ಪಿಕ್ಚರ್ಸ್ ಇನ್ನೂ ಬೆಳಿಬೇಕು, ತುಂಬ ಜನ ಅಲ್ಲಿ ಬಂದು ಸಿನಿಮಾ ಮಾಡಬೇಕು, ತುಂಬ ಕಂಫರ್ಟ್ ಇರುತ್ತೆ. ಐ ಹೋಪ್ ತುಂಬ ಸಿನಿಮಾ ಮಾಡ್ತಾರೆ ಅಂತ. ಖಂಡಿತ ಸರ್. ಇನ್ನು ಭೈರತಿ ಪ್ರೀಕ್ವೆಲ್ ಒಂದು ಆ ಯುಗ. ಸೊ ಯೂಶಲಿ ಹೇಗಾಗುತ್ತೆ ಅಂದರೆ ಒಂದು ಸಿನಿಮಾ ಮಾಡಬೇಕಾದ್ರೆ ಡೈರೆಕ್ಟರ್ ತಲೆಗೆ ಫಸ್ಟು ಸೀಕ್ವೆಲ್ ಮಾಡುವಂಥ ಒಂದು ಯೋಚನೆ ಬರುತ್ತೆ. ಬಟ್ ಭೈರತಿ ಆ ವಿಚಾರದಲ್ಲಿ ರಿವರ್ಸ್, ಅಂದರೆ ಪ್ರೀಕ್ವೆಲಿಂದ ಶುರು ಆಗ್ತಾ ಇದೆ. ಸೊ ಇದಾದ ನಂತರ ಈಗ ನಾವು ಕಾಂತಾರ ನೋಡೋದು ಕೂಡ, ಅದು ಕೂಡ ಚಾಪ್ಟರ್ 1 ಅಂತ ಹೇಳಿ ಇದಾಗ್ತಾ ಇದೆ. ಸೊ ಈ ಥರದ ಬೆಳವಣಿಗೆ ಅಂದರೆ ಒಂದು ಸಿನಿಮಾದಿಂದ ಇನ್ನೊಂದು ಸಿನಿಮಾಗೆ ಈ ಥರ ಪ್ರೀಕ್ವೆಲ್ ಇರ್ಬೋದು, ಇದೆಲ್ಲವೂ ಕೂಡ ಒಂದು ಟ್ರೆಂಡ್ ಆ ಥರ ರೀತಿ ಕ್ರಿಯೇಟ್ ಆಗೋದಿರ್ಬೋದು. ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಈಗ ಮಫ್ತಿ ಹಿಟ್ ಆಗೋಯ್ತಲ್ವಾ. ಮಫ್ತಿ ಹಿಟ್ ಆದಾಗ ಈಗ ಅಗೈನ್ ಅದೇ ಬ್ಲ್ಯಾಕ್ ಡ್ರೆಸ್ಸಲ್ಲಿ ಮತ್ತೆ 2 hours ಸಸ್ಟೈನ್ ಮಾಡೋದು ಆಡಿಯನ್ಸ್ನ ಕಷ್ಟ. ಸೊ ಅಂದರೆ ಹೈಸೇ ಹಾಕ್ಕೊಂಡು ಹೋಗ್ಬೇಕು ನಾವು. ಏನಾಗುತ್ತೆ ನಾನು ಇಲ್ಲಿಂದ ಏನಾಗುತ್ತೆ ನೆಕ್ಸ್ಟು ಅಂತ. ಬಟ್ ಎಲ್ರಿಗೂ ಒಂದು ಕುತೂಹಲ ಏನಂದರೆ ರೋಣಾಪುರದಲ್ಲಿ ಇವನು ಹೆಂಗೆ ಡಾನ್ ಆದ, ಏನಕ್ಕಾದ ಅನ್ನೋದು ಒಂದು ಸರ್ಪ್ರೈಸಿಂಗ್ ಎಲಿಮೆಂಟ್ ಇರುತ್ತೆ. ಅದನ್ನು ಕತೆ ಬರೆದ್ರೆ ಈಸಿ, ಅದಕ್ಕೆ ಹೋಲ್ಡ್ ಆಗ್ತಾರೆ ಜನ. ಒಂದು ಕತೆ ಸಿಗುತ್ತೆ ನಮಗೆ ಅಂತ ಪ್ರೀಕ್ವೆಲ್ ಸಿಕ್ತು ನಮಗೆ. ಸೊ ಅದಕ್ಕೆ ನಾವು ತುಂಬ ಮಫ್ತಿಯಲ್ಲೇ ತುಂಬ ಕ್ವಶನ್ಸ್ ಇತ್ತು. ಅದಕ್ಕೆ ಒಳ್ಳೆ ಆನ್ಸರ್ ಹುಡುಕಿದ್ದೆ ರಣಗಲ್. ಅದೇ ಕತೆ ಆಗೋಯ್ತು ಅಷ್ಟೇ. ಸೊ ಪ್ರೀಕ್ವೆಲ್ ಪರ್ಫೆಕ್ಟ್ ಆಗಿತ್ತು. ರಾದರ್ ದನ್ ಸೀಕ್ವೆಲ್, ಪ್ರೀಕ್ವೆಲ್ಲೇ ಬೆಸ್ಟ್ ಅನ್ನಿಸ್ತು. ಸೊ ಅದು ಡಿಸ್ಕಸ್ ಮಾಡಿದಾಗ ಶಿವಣ್ಣ ಅದು ಸೂಪರ್ ಆಗಿದೆ, ಚೆನ್ನಾಗಿದೆ ಅಂದರು. ಸೊ ಅದು ಸ್ಟಾರ್ಟ್ ಆಯಿತು. ಸೂಪರ್. ಇನ್ನು ಫೈನಲ್ ಆಗಿ ಸರ್, ನಮ್ಮ ವೀಕ್ಷಕರಿಗೆ ಏನಾದರೂ ಹೇಳೋದಿದ್ರೆ, ಯಾಕಂದರೆ ಇಂಥ ಒಂದು ದೊಡ್ಡ ಸಿನಿಮಾ ನಾವೆಲ್ಲರೂ ಕೂಡ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ. ಸೊ ಇನ್ನೇನು ಬಂದೇ ಬಿಡ್ತು 15ನೇ ತಾರೀಕು. ಸೊ ನಮ್ಮ ವೀಕ್ಷಕರಿಗೆ ನರ್ತನ್ ಅವ್ರು ಏನಾದರೂ ಹೇಳೋದಿದ್ರೆ? ಎಲ್ರಿಗೂ ಹೇಳೋದಂದರೆ, ನಂದು ಮಫ್ತಿನ ನೀವು ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಅಷ್ಟು ಚೆನ್ನಾಗಿ ರಿಸೀವ್ ಮಾಡ್ಕೊಂಡ್ರಿ ಶಿವಣ್ಣನ ಪಾತ್ರನ. ಸೊ ಆ ಪಾತ್ರನ ಇಟ್ಕೊಂಡು ಒಂದು ಪ್ರೀಕ್ವೆಲ್ಲಲ್ಲಿ ಒಂದು ಡ್ರಾಮಾ ಹೇಳಕ್ಕೆ ಕೊಟ್ಟಿದ್ದೀವಿ. ಅಂದರೆ ತುಂಬ ಎಕ್ಸಾಜರೇಟೆಡ್ ಆಗಿ ಆ್ಯಕ್ಷನ್ಸು ಅದೇನು ಇಲ್ಲದೆ ಶಿವಣ್ಣನ ಎಮೋಷನ್ ತುಂಬ ಚೆನ್ನಾಗಿ ಪುಲ್ ಮಾಡ್ತಾರೆ. ಸೊ ಶಿವಣ್ಣನ
ತಂಗಿ ಪಾತ್ರನ ತುಂಬ ಅದ್ರ ಸುತ್ತ ನಡೆಯೋ ಒಂದಷ್ಟು ಪಾತ್ರಗಳನ್ನ ಇಟ್ಕೊಂಡು ಒಂದು ಡ್ರಾಮ್ಯಾಟಿಕ್ ಎಲಿಮೆಂಟ್ನ ಹೇಳಿಕೊಟ್ಟಿದ್ವಿ. ತುಂಬ ನೀಟಾಗಿ ಸೀನ್ ಬೈ ಸೀನ್. ಐ ಥಿಂಕ್ ನಿಮಗೆಲ್ಲ ಇಷ್ಟ ಆಗುತ್ತೆ ಅನಿಸುತ್ತೆ. ಪ್ಲೀಸ್ ಎಲ್ಲರೂ November 15th ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಹಾರೈಸಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್, ಅಂಡ್ ಆಲ್ ದ ಬೆಸ್ಟ್. ಮತ್ತೊಂದು ಹಿಟ್ ಅನ್ನ ಬಾರಿಸಿ ಅಂತ ಹೇಳ್ತಾ ನಮ್ಮ ಕನ್ನಡ ಪಿಕ್ಚರ್ನ ಆಶಯ ಇದು. ಸೊ ಪಕ್ಕಾ ಈ ಸಿನಿಮಾ ಥ್ಯಾಂಕ್ ಯು. ನನಗೆ ಪ್ರವೀಣ್ ಈವನ್ TV 9 ಇದ್ದಂಗಿಂದ ಗೊತ್ತು. ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಬಟ್ ಪ್ರವೀಣ್ದು ಹಾರ್ಡ್ ವರ್ಕು, ಆ ಫಾಲೋ ಅಪ್ಪು, ಪ್ಲ್ಯಾನಿಂಗು ಈ ಲೆವೆಲ್ಗೆ ಚಾನಲ್ ಬೆಳೆಯುತ್ತೆ ಅಂದ್ಕೊಂಡಿಲ್ಲ. ಇನ್ನೂ ದೊಡ್ಡದಾಗಿ ಬೆಳೆಯುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಒಬ್ಬೊಬ್ಬರನ್ನೇ ನಿಮ್ಮನ್ನೆಲ್ಲ ತಗೊಂಡು ಚಾನಲ್ನ ಇಷ್ಟು ಚೆನ್ನಾಗಿ ಇಂಪ್ರೂವ್ ಮಾಡಿರೋದು. ತುಂಬ ಚೆನ್ನಾಗಿ ಫಾಲೋ ಅಪ್ ಮಾಡ್ತಾರೆ. ಮತ್ತು ಒಂದು ಜೆನ್ಯೂನ್ ಆಗಿ ಸಿನಿಮಾನ ಪುಷ್ ಮಾಡಬೇಕು, ಒಳ್ಳೆ ಸಿನಿಮಾ ಗೆಲ್ಲಬೇಕು ಅಂತ ಆಸೆ ಪಡೋ ಒಂದು ಚಾನಲ್ ಕನ್ನಡ ಪಿಕ್ಚರ್ಸು. ಒಳ್ಳೇದಾಗಲಿ ನಿಮಗೂ. ಥ್ಯಾಂಕ್ ಯು ಸೋ ಮಚ್. ಸೊ ನೋಡಿದ್ರಲ್ಲ, ಇದಿಷ್ಟು ಭೈರತಿ ರಣಗಲ್ ಸೃಷ್ಟಿಕರ್ತ ಆದಂಥ ನರ್ತನ್ ಅವರ ಮಾತಾಗಿತ್ತು. ಸೊ ಇಷ್ಟೆಲ್ಲ ಇದೆ, ನಾವ್ಯಾಕೆ ಮಿಸ್ ಮಾಡೋದು? ಸೊ ನಾವ್ ಯಾರು ಕೂಡ ಮಿಸ್ ಮಾಡ್ಕೊಳ್ಳೋದು ಬೇಡ. ಇದೇ November 15ಕ್ಕೆ ಸಿನಿಮಾ ಥಿಯೇಟರ್ಗೆ ಬರ್ತಿದೆ. ನೀವೆಲ್ಲರೂ ಕೂಡ ಹೋಗೋಣ, ಸಿನಿಮಾನ ನೋಡೋಣ, ಗೆಲ್ಸೋಣ ಅಂತ ಹೇಳ್ತಾ ಇನ್ನಷ್ಟು ಹೆಚ್ಚಿನ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಕನ್ನಡ ಪಿಕ್ಚರ್.